ಹಲೋ ಡಿಯರ್ಸ್, ವೆಲ್ಕಮ್ ಟು ನಿಮ್ಮ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ನಿರ್ಮಲಾ ಆ್ಯಂಡ್ ಎರಡು ಕನಸು ಎಪಿಸೋಡ್ 76 ಆ್ಯಂಡ್ 77ನ ಆಗ್ತಾ ಇದ್ದೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮಗೆ ಹಿಂದಿನ ಕತೆಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಕತೆನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೋವಲ್ಲೂ ಜೊತೆಯಾಗಿ ಶರತ್ ನಿತ್ಯನ ವಾಪಸ್ ಮನೆಗೆ ಕರ್ಕೊಂಡು ಬಂದ. ನಿತ್ಯ ಬಟ್ಟೆ ಪೂರ್ತಿ ರಕ್ತದಿಂದ ತುಂಬಿತ್ತು. ಶರತ್ ಕಾರಿಂದ ಎಳೆದು, ನಿತ್ಯ, ನೀನು ಹೀಗೆ ಮನೆ ಒಳಗಡೆ ಹೋದರೆ ತುಂಬ ಗಾಬರಿ ಆಗ್ತಾರೆ, 1 ನಿಮಿಷ ಇರು, ಬಂದೆ ಅಂತ ಒಳಗೆ ಹೋದ. ಹರ್ಷ ಹಾಲ್ನಲ್ಲಿ ಕೂತು ಫೋನ್ ನೋಡ್ತಾ ಇದ್ದ. ಶರತ್ನ ನೋಡಿ, ಹೇ ಬ್ರೋ, ಇಷ್ಟು ಬೇಗ ಬಂದುಬಿಟ್ರಾ? ಸಿಸ್ಟರ್ ಇನ್ ಲಾ, ಸಾರಿ, ನಿತ್ಯ ಅವರೆಲ್ಲಿ? ಶರತ್, ಹರ್ಷ, ಮನೆಯಲ್ಲಿ ಯಾರಿದ್ದಾರೆ? ಹರ್ಷ, ವೈ ಬ್ರೋ, ಮನೇಲಿ ಯಾರೂ ಇಲ್ಲ. ಅಜ್ಜಿ ಅತ್ತೆ ಟೆಂಪಲ್ಗೆ ಹೋಗಿದ್ದಾರೆ, ಸಿಸ್ಟರ್ ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಮಮ್ಮಿ ಫ್ರೆಂಡ್ ಮನೆಗೆ ಹೋಗಿರಬಹುದು, ಲಾವಣ್ಯ ರೂಮ್ನಲ್ಲಿರಬಹುದು ಅಂದ. ಶರತ್, ಏನಂದೆ? ಲಾವಣ್ಯನ ಸಿಸ್ಟರ್ ಇಲ್ಲ ಅಂತಿದ್ದೆ. ಹರ್ಷ, ಓ ಗಾಡ್, ಇವನೊಬ್ಬ ಯಾರನ್ನು ಹೇಗೆ ಕರಿಬೇಕು ಅಂತ ನನಗೆ ಗೊತ್ತಾಗಿದೆ. ನಿತ್ಯ ಅವರೇ ಸಿಸ್ಟರ್ ಇಲ್ಲ ಅಂತ ತನಗೆ ತಾನೇ ಗೊಣಗಾಡಿಕೊಂಡು, ಇಟ್ಸ್ ಓಕೆ ಬ್ರೋ, ನಿತ್ಯ ಅವರೆಲ್ಲಿ? ಶರತ್, ಓಕೆ ಅಂತ ವಾಪಸ್ ಕಾರ್ ಹತ್ತಿರ ಬಂದ. ನಿತ್ಯ ಮನೇಲಿ ಯಾರೂ ಇಲ್ಲ, ನೀನು ಬೇಗ ಹೋಗಿ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡು ಅಂದ. ನಿತ್ಯ ಡಲ್ಲಾಗಿ ಇಳಿದು ಮನೆ ಒಳಗಡೆ ಬಂದಳು. ನಿತ್ಯ ಅವಸ್ಥೆ ನೋಡಿ ಹರ್ಷ, ಸಿಸ್ಟರ್ ಇಲ್ಲ, ವಾಟ್ ಹ್ಯಾಪನ್, ಏನು ನಿಮ್ಮ ಅವಸ್ಥೆ ಅಂದ. ಶರತ್ ಕೂಡ ಒಳಗೆ ಬಂದು, ಹರ್ಷ, ಅದನ್ನೆಲ್ಲ ನಾನು ಹೇಳ್ತೀನಿ, ನಿತ್ಯ ನೀನು ಹೋಗು ಅಂದ. ನಿತ್ಯ ತನ್ನ ರೂಮಿಗೆ ಹೋದ್ಲು. ಹರ್ಷ, ಬ್ರೋ, ವಾಟ್ ಹ್ಯಾಪನ್, ಯಾಕೆ ನಿತ್ಯ ಅವ್ರು ಹಾಗಿದ್ದಾರೆ? ಶರತ್ ಹರ್ಷಗೆ ಅಲ್ಲಿ ನಡೆದಿದ್ದೆಲ್ಲ ವಿವರಿಸ್ದ. ಅದನ್ನು ಕೇಳಿದ ಹರ್ಷ ಶಾಕ್. ಆ ಪರ್ಸನ್ ವಾಪಸ್ ಅವ್ರ ಊರಿಗೆ ಹೋದ್ರು ಅಂತ ಹೇಳಿದ್ರಲ್ಲ ಬ್ರೋ. ಶರತ್, ಅದೇನು ಅಂತ ಸರಿಯಾಗಿ ಗೊತ್ತಿಲ್ಲ ಹರ್ಷ, ಆನ್ ದ ವೇ ನಮಗೆ ಆಕ್ಸಿಡೆಂಟ್ ಆಗಿರೋದು ಕಾಣಿಸ್ತು, ಅದನ್ನು ಹೋಗಿ ನೋಡಲೇಬೇಕು ಅಂತ ನಿತ್ಯ ಹಠ ಮಾಡಿದ್ಲು. ಹೋಗಿ ನೋಡಿದ್ದೇರೆ ನಿತ್ಯ ಯಾರನ್ನು ಹುಡುಕ್ತಾ ಇದ್ಲೋ ಅದೇ ವ್ಯಕ್ತಿ ಆಗಿದ್ದರು. ಹರ್ಷ, ಓ ಸೋ ಸ್ಯಾಡ್. ಶರತ್, ಪಾಪ ಹರ್ಷ, ನಿತ್ಯಕ್ಕೆ ಪದೇ ಪದೇ ಹರ್ಟ್ ಆಗ್ತಾನೇ ಇದೆ. ಹರ್ಷ, ಆದರೆ ಒಂದು ಸಲ ಅವ್ರ ಪ್ರೀತಿ ಅವ್ರಿಗೆ ಸಿಕ್ಬಿಟ್ರೆ ಆ ಸ್ಯಾಡ್ನೆಸ್ನ ಅವರು ಚಿಟಿಕೆ ಹೊಡೆಯೋದ್ರಲ್ಲಿ ದೂರ ಮಾಡ್ಕೋತಾರೆ ಅಂತ ಹೇಳ್ತಾನೆ. ಶರತ್, ನಿತ್ಯ ಪ್ರೀತಿ ಬಗ್ಗೆ ನಿನಗೂ ಗೊತ್ತಾ? ಯಾರದು ಹರ್ಷ ಅಂತ ಕೇಳ್ದ. ಹರ್ಷ, ಹೌದು ಬ್ರೋ, ಅವ್ರು ಯಾರು ಅಂತ ನನಗೂ ಗೊತ್ತು, ನಿನಗೂ ಚೆನ್ನಾಗಿ ಗೊತ್ತು, ಅವ್ರು ಬೇರೆ ಯಾರೋ ಅಲ್ಲ, ಅದು ನೀನು. ಅಷ್ಟರಲ್ಲಿ ಲಾವಣ್ಯ, ಶರತ್ ಪಾರಿಜಾತನ ಬಿಟ್ಟು ಎಲ್ಲೋಗಿದ್ದೆ ಅಂತ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ಳು. ಶರತ್, ಹಾಗೇನೂ ಇಲ್ಲ ಪಾರಿಜಾತ, ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹೋಗಿದ್ವಿ ಅಷ್ಟೇ ಅಂತ ಆ ಕಡೆ ಡೈವರ್ಟ್ ಆಗಿಬಿಟ್ಟ. ಹರ್ಷ, ಓ ಶಿಟ್, ಇವಳು ಎಲ್ಲೋ ತಿಗಣೆ ಜಾತಿಗೆ ಹುಟ್ಟಿದವಳೇ ಇರಬೇಕು, ಏನಾದರೂ ಹೇಳೋ ಅಷ್ಟರಲ್ಲಿ ನಂದೆಲ್ಲಿಡಲಿ ನಂದ ಗೋಪಾಲ ಅಂತ ಬಂದುಬಿಡ್ತಾಳೆ. ಒಂದೊಳ್ಳೆ ಟೈಮ್ಗೆ ಕಾಯ್ತಾ ಇದ್ದೀನಿ, ಟೈಮ್ ನನ್ನ ಕಡೆ ಬರಲಿ, ಸರಿಯಾಗಿ ಆಫ್ ಇಡ್ತೀನಿ. ಪಾಪ ನಮ್ಮ ಸಿಸ್ಟರ್ ಇಲ್ಲ, ಅವರು ಸಫರ್ ಆಗ್ತಾ ಇದ್ದಾರೆ. ನಿನ್ನ ಟೈಮ್ ಅಂತೂ ಜಾಸ್ತಿ ದಿನ ಇರಲ್ಲ, ಇರೋ ಅಷ್ಟು ದಿನ ಆಡ್ಕೊ, ಎಷ್ಟು ಆಡ್ತೀಯಾ ಆಡ್ಕೊ ಅಂದ್ಕೊಂಡು ಅಲ್ಲಿಂದ ಎದ್ದೋಗ್ತಾನೆ. ರಾತ್ರಿ ಆಗಿತ್ತು. ನಿತ್ಯ ತಲೆ ಸ್ನಾನ ಮುಗಿಸಿ ಅದೇ ಗುಂಗಲ್ ಬೇಜಾರು ಮಾಡಿಕೊಂಡೇ ಕೂತಿದ್ಲು. ಶರತ್ ಅಲ್ಲಿಗೆ ಬರ್ತಾನೆ. ನಿತ್ಯನನ್ನು ಗಮನಿಸಿರಲಿಲ್ಲ. ತಾನು ಬಂದು ಪಕ್ಕದಲ್ಲಿ ಕೂತ್ಕೊಂಡ. ನಿತ್ಯ ಇನ್ನೂ ಎಷ್ಟೋ ಅಂತ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀಯ, ಒಬ್ಬಳೇ ಇದ್ದರೆ ಏನೇನೋ ಆಲೋಚನೆ ಬರ್ತಾ ಇರುತ್ತೆ. ಕೆಳಗಡೆ ಬಾ, ಎಲ್ಲರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡು, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನಿತ್ಯ, ಸರ್, ನೀವೇ ನೋಡಿದ್ರಿ ಅಲ್ವಾ ಅಂದ ತಕ್ಷಣ ಪದೇ ಪದೇ ನನ್ನ ಕಣ್ಮುಂದೆ ಬರ್ತಾ ಇದ್ದರೆ ಹೇಗೆ ರಿಲ್ಯಾಕ್ಸ್ ಆಗೋಕ್ಕೆ ಸಾಧ್ಯ? ನಮ್ಮ ಅಪ್ಪ ಅಮ್ಮನ ಸಾವು ನನ್ನ ಕಣ್ಮುಂದೆ ಈಗಲೂ ಕಣ್ಣಿಗೆ ಕಟ್ಟಿದ ಹಾಗಿದೆ ಸರ್. ಹಾಗಿದ್ದಾಗ ನಮ್ಮನ್ನು ಆಡಿಸಿ ಬೆಳೆಸಿದ ರಂಗಜ್ಜಾನು ಅಂತ ಅಳ್ತಾಳೆ. ಅಷ್ಟರಲ್ಲಿ ವರ್ಷ ಅಲ್ಲಿಗೆ ಬರ್ತಾಳೆ. ನಿತ್ಯ, ಅಕ್ಕ, ಹರ್ಷ ಬ್ರೋ ಎಲ್ಲ ಹೇಳ್ದ, ಈಗ ಆಗಬಾರ್ದಾಗಿತ್ತು, ಬೇಜಾರು ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ ಸ್ವಲ್ಪ ಊಟ ಮಾಡಿವ್ರಂತೆ. ನಿತ್ಯ, ನನಗೆ ಹಸಿವಿಲ್ಲ ವರ್ಷ, ನನಗೆ ಬೇಡ, ನೀನು ಹೋಗು. ವರ್ಷ ಶರತ್ನ ನೋಡ್ತಾಳೆ. ಏನು ಮಾಡೋದು ಅಂತ ಸನ್ನೆ ಮಾಡ್ತಾಳೆ. ಶರತ್ ನಿತ್ಯನ ನೋಡಿ, ವರ್ಷ, ನೀನು ಹೋಗಿ ಇಲ್ಲಿಗೆ ಊಟ ತೊಗೊಂಡು ಬಾ ಅಂದ. ವರ್ಷ ಅಲ್ಲಿಂದ ಹೋಗ್ತಾಳೆ. ಪುಟಾಣಿ ಚಿರು, ನಿತ್ಯ ಡಾರ್ಲಿಂಗ್, ನಿತ್ಯ ಡಾರ್ಲಿಂಗ್ ಅಂತ ಬಂತು. ನಿತ್ಯ ಪುಟಾಣಿನ ನೋಡಿ, ಏನು ಪುಟ್ಟ? ಪುಟಾಣಿ ಚಿರು, ನಾನು ನಿನ್ನ ಜೊತೆ ಮಲಗಬೇಕು, ನನಗೆ ಕತೆ ಹೇಳು. ನಿತ್ಯ ಶರತ್ನ ನೋಡಿದ್ಲು. ಶರತ್ ನಿತ್ಯನ ನೋಡಿ, ಪುಟಾಣಿ, ನಿತ್ಯ ಡಾರ್ಲಿಂಗ್ಗೆ ಸ್ವಲ್ಪ ಟಯರ್ಡ್ ಆಗಿದೆ, ನಿನ್ನ ಅಪ್ಪ ಅಮ್ಮ ಹತ್ರ ಹೋಗ್ತೀಯಾ? ಚಿರು, ನಿತ್ಯ ಡಾರ್ಲಿಂಗ್, ನಿನಗೆ ಏನಾಗಿದೆ, ಯಾಕೆ ಟಯರ್ಡ್ ಆಗಿದೆ, ಜ್ವರನಾ? ನಿತ್ಯ, ಹಾಗೆಲ್ಲ ಏನೂ ಇಲ್ಲ ಪುಟ್ಟ, ಊಟ ಮಾಡಿದ್ಯಾ?
ಪುಟಾಣಿ: ಹೌದು, ಊಟ ಮಾಡಿದೆ ಅಮ್ಮ. ಊಟ ಮಾಡಿಸಿದ್ರು. ನಾನು ಅಮ್ಮನ ಹತ್ರನೇ ಹೋಗ್ತೀನಿ, ನೀನು ರೆಸ್ಟ್ ಮಾಡ್ತೀಯಾ ಅಂತ ಹೇಳ್ತು. ನಿತ್ಯ: ಸರಿ ಪುಟ್ಟ, ಹೋಗು ಅಂತ ಹೇಳಿದ್ಲು. ಅಲ್ಲಿಂದ ಹೋಗುತ್ತೆ. ಶರತ್ ಆ ಮಗು ನೋಡ್ದ. ಅದಕ್ಕೇನು ಗೊತ್ತಾಗಲ್ಲ. ಸಾವು ನೋವಿನ ಅರಿವೂ ಇಲ್ಲ. ಒಂದು ಕ್ಷಣ ಇದ್ದ ಹಾಗೆ ಇನ್ನೊಮ್ಮೆ ಇರೋದೇ ಇಲ್ಲ. ತನ್ನದೇ ಆದ ಲೋಕದಲ್ಲಿ ಕತೆ ಹೇಳು, ಆಟ ಆಡು, ಊಟ ಮಾಡಿಸಿ ಮಲಗಿಸಿ, ಈ ರೀತಿ ಬೌಂಡ್ರಿಯಲ್ಲೇ ಇರ್ತವೆ. ಅದೇ ನಾವು ಒಂದು ಸಮಸ್ಯೆ ಆದರೆ ಅದ್ರ ಸುತ್ತಾನೇ ಸುತ್ತಾ ಇರ್ತೀವಿ. ಮೊದಲು ಸಿಚುಯೇಷನ್ನ ಅಕ್ಸೆಪ್ಟ್ ಮಾಡ್ಕೋ ನಿತ್ಯ, ಎಲ್ಲ ಸರಿ ಹೋಗುತ್ತೆ. ನಿತ್ಯ ಯಾಕೋ ಮೌನವಾಗಿಯೇ ಇದ್ಲು. ಶರತ್: ಸರಿ, ನೀನು ಸ್ವಲ್ಪ ರೆಸ್ಟ್ ತಗೋ, ನಾನು ಹೋಗ್ತೀನಿ ಅಂತ ಅಲ್ಲಿಂದ ಎದ್ದು ಹೋಗ್ತಾ ಇದ್ದ. ನಿತ್ಯ ನಿಧಾನವಾಗಿ ಸರ್ ಅಂದ್ಲು. ಶರತ್ ಅಲ್ಲೇ ನಿಂತು ಹಿಂದೆ ನೋಡ್ದ. ನಿತ್ಯ ತಾನು ಕೂಡ ಎದ್ದು ಅವನ ಹತ್ರ ಬರ್ತಾಳೆ. ಶರತ್ ಹಾಗೆ ಅವಳನ್ನೇ ನೋಡ್ತಾ ನಿಂತಿದ್ದ. ನಿತ್ಯ ಶರತ್ನ ಗಟ್ಟಿಯಾಗಿ ತಪ್ಕೊಂಡು, ಸರ್, ನೀವು ನನ್ನ ಜೊತೆನೇ ಇರಿ ಸರ್, ಪ್ಲೀಸ್ ಅಂದ್ಲು. ಶರತ್ ಹಾಗೆ ಕಂಬದಂತೆ ನಿಂತುಬಿಟ್ಟ. ನಿತ್ಯ ಮತ್ತೆ ಅವನ ಕೈನ ನೋಡಿದ್ಲು. ಅವನು ಹಾಗೆ ನಿಂತಿರೋದು ನೋಡಿ ಅವ್ನು ಮುಜುಗರದಿಂದ ನಿಂತಿರಬಹುದು ಅಂದ್ಕೊಂಡು ಮನಸ್ಸಿಗೆ ಇರಿಸುಮುರ್ಸಾಗಿ ಅವನಿಂದ ದೂರ ಸರಿದು ಅಳ್ತಾ ಅಲ್ಲಿಂದ ಹೋಗೋಕೆ ಮುಂದಾದ್ಲು. ಶರತ್ ಹೋಗುವೊಳಗೆ ಕೈ ಹಿಡಿದು ಎಳೆದು ತಾನು ಕೂಡ ಗಟ್ಟಿಯಾಗಿ ತಪ್ಕೊಂಡ. ಅಳ್ಬೇಡ ನಿತ್ಯ, ನಿನ್ನ ನೋವಲ್ಲಿ ನಾನು ಜೊತೆಯಾಗಿರ್ತೀನಿ. ಎಂಥದ್ದೇ ಸಿಚುಯೇಷನ್ ಬಂದರೂ ನೀನು ಒಂಟಿಯಲ್ಲ, ನಿನ್ನ ನೆರಳಾಗಿ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ನಿತ್ಯ, ಸಮಾಧಾನ ಮಾಡ್ಕೊ ಅಂತ ಅಸಮಾಧಾನ ಹೇಳ್ತಾ ಇದ್ದ. ಹರ್ಷ ನಿತ್ಯ ಸಿಸ್ಟರ್ ಇನ್ ಲಾ ಜೊತೆ ಮಾತೇ ಆಡಲಿಲ್ಲ. ಸ್ವಲ್ಪ ಸಮಾಧಾನ ಆದರೂ ಹೇಳೋಣ ಅಂತ ಅವ್ರ ರೂಮ್ ಕಡೆ ಬಂದ. ನಿತ್ಯ ಶರತ್ನ ನೋಡಿ, ಓ ವಾವ್, ಸೋ ಕ್ಯೂಟ್, ಲವ್ ಬರ್ಡ್ಸ್ ಇವರಿಬ್ಬರು. ಯಾವಾಗಲೂ ಹೀಗೆ ಇದ್ದರೆ ಇಷ್ಟು ಚೆನ್ನಾಗಿರುತ್ತೆ. ಇರೋ ಹಾಗೆ ನಾವು ಮಾಡೋಣ. ಹರ್ಷ, ಈಗ ಡಿಸ್ಟರ್ಬ್ ಮಾಡೋದು ಬೇಡ, ಆಮೇಲೆ ಬರೋಣ, ಅವ್ರು ಸ್ವಲ್ಪ ಪ್ರೈವೇಸಿಯಾಗಿರಲಿ ಅಂತ ತನಗೆ ತಾನೇ ಹೇಳ್ಕೊಳ್ತಾ ಅಲ್ಲೇ ನಿಂತಿದ್ದ. ಆ ಕಡೆಯಿಂದ ಲಾವಣ್ಯ ಶರತ್ ಶರತ್ ಅಂತ ಕೂಗ್ಕೊಂಡು ಅವ್ರ ಕಡೆನೇ ಬರ್ತಾಯಿದ್ಲು. ಹರ್ಷ ಅವಳನ್ನ ನೋಡಿ, ಓಹೋ ಬರ್ತಾ ಇದ್ದಾಳೆ ಹಿಡಿಂಬೆ, ನಂಬ್ರೋ ಎಲ್ಲಾದರೂ ಹೋಗೋ ಹಾಗಿಲ್ಲ, ಹಿಂದೆನೇ ನಾಯಿ ಬಾಲ್ದಂತೆ ಬಂದುಬಿಡ್ತಾಳೆ ಅಂದ್ಕೊಂಡು ಮತ್ತೆ ಆ ರೂಮ್ ಕಡೆ ನೋಡ್ತಾನೆ. ಅವರಿಬ್ಬರು ಹಾಗೇ ನಿಂತಿದ್ರು. ರಾಮ ಸೀತೆ ಲವ್ ಮಾಡಬೇಕಾದ್ರೆ ಈ ಶೂರ್ಪನಖಿಗೆ ಏನು ಕೆಲಸ, ಅದಕ್ಕೆ ಲಕ್ಷ್ಮಣ ಬಿಡಬೇಕಲ್ಲ, ಮಾಡ್ತೀನಿರು ನಿಂಗೆ ಅಂತ ಅವಳ ಹತ್ರನೇ ಹೋಗ್ತಾನೆ. ಹಾಯ್ ಲಾವಣ್ಯ ಅಂದ. ಲಾವಣ್ಯಗೆ ಹರ್ಷ ನಿತ್ಯ ಪರ ಆಗಿದ್ದು ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ನೋಡು, ನನ್ನ ಜೊತೆ ನೀನು ಮಾತಾಡದೇ ಇದ್ರೂ ಪರವಾಗಿಲ್ಲ, ನನ್ನ ನೇಮ್ ಕೂಗಬೇಡ, ನನಗೆ ನಿನ್ನ ನೋಡಿದ್ರೆ ಇರಿಟೇಟಿಂಗ್ ಆಗುತ್ತೆ ಅಂದ್ಲು. ಹರ್ಷ: ಓಯ್ ಇರಿಟೇಟಿಂಗಾ? ಅದು ನಿನಗೆ? ನಿನಗೆ ಇರಿಟೇಟಿಂಗ್ ಆಗ್ತಿದೆ, ನನಗೆ ನಿಂಗೆ ನೋಡಿದ್ರೇ ಅಸಹ್ಯ ಆಗ್ತಿದೆ, ಥೂ ವ್ಯಾಕ್ ಅಂದ. ಲಾವಣ್ಯ: ಹರ್ಷ ಅಂತ ಕಿರ್ಚ್ತಾಳೆ. ಹರ್ಷ: ಏಯ್ ಶ, ವಾಯ್ಸ್ ರೈಸ್ ಮಾಡಬೇಡ. ನಾನು ಫಾರಿನ್ ಕಲ್ಚರ್ನೇ ರೂಢಿ ಮಾಡ್ಕೊಂಡು ಬಂದಿರಬಹುದು, ಆದರೆ ಡಿಗ್ನಿಟಿ ಅನ್ನೋದು ಬ್ಲಡ್ಡಲ್ಲೇ ಇದೆ ಕಣೆ. ಒಬ್ಬ ಜೆಂಟಲ್ಮ್ಯಾನ್ನ ಎಷ್ಟು ಚೆನ್ನಾಗಿ ದಾರಿ ತಪ್ಪೋ ಹಾಗೆ ಮಾಡಿದೆ ಅಲ್ವಾ? ಎಲ್ಲರ ದೃಷ್ಟಿಯಲ್ಲಿ ನನ್ನನ್ನು ಚೀಪ್ ಮಾಡಿಬಿಟ್ಟೆ, ನೀನು ಮಾತ್ರ ಸೇಫ್ ಆಗಿಬಿಟ್ಟೆ. ಲವ್ ಬ್ರೇಕಪ್ ಆಯಿತು ಅನ್ನೋ ನೋವಲ್ಲಿ ನೀನು ಮಾಡಿದ ಬ್ರೈನ್ ವಾಶ್ಗೆ ಬಲಿಯಾದನೇ ಹೊರತು ನಿತ್ಯ ಸಿಸ್ಟರ್ ಇನ್ ಲಾ ಮೇಲೆ ಗೌರವ ಹಾಗೇ ಇತ್ತು ಕಣೆ. ಈಗ ರೆಸ್ಪೆಕ್ಟ್ ಸ್ವಲ್ಪ ಜಾಸ್ತಿನೇ ಇದೆ. ಯಾಕೆ ಹೇಳು? ಅವರೇ ನನ್ನ ಸಿಸ್ಟರ್ ಇನ್ ಲಾ ಅಲ್ವಾ, ಅದಕ್ಕೆ. ಆ್ಯಂಡ್ ಯುವರ್ ಕೌಂಟ್ ಡೌನ್ ಇಸ್ ಬಿಗನ್, 1 2 3 ಅಂತ ಕೌಂಟ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಲಾವಣ್ಯ: ಓಹೋ, ನಿನಗೆ ನನ್ನ ನೋಡಿದ್ರೆ ಅಸಹ್ಯನಾ? ನಿನಗೆ ಆ ನಿತ್ಯ ಮೇಲೆ ಗೌರವ ಜಾಸ್ತಿ ಆಗಿದೆಯಾ? ಇವರೆಲ್ಲ ಇವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿರೋದಕ್ಕೆ ಅವಳಷ್ಟು ಹಾರಾಡ್ತಾ ಇರೋದು. ಮೊದಲು ಆ ಹಾರಾಡೋ ರೆಕ್ಕೆ ಪುಕ್ಕ ಕತ್ತರಿಸ್ತೀನಿ, ಇವ್ರಿಗೆಲ್ಲ ಆಮೇಲೆ ಬುದ್ಧಿ ಕಲಿಸ್ತೀವಿ. ಫೋನ್ ತಗೊಂಡು, ಹಲೋ ಡ್ಯಾಡಿ, ನಾನಿಲ್ಲಿ ಏನಾಗಿದೆ ಗೊತ್ತಾ ಅಂದ್ಕೊಂಡು ಅವಳ ರೂಮ್ ಹತ್ರ ಮಾತಾಡ್ತಾ ಹೊರಟ್ಲು. ಎಪಿಸೋಡ್ 77 ಮಾರ ಮಾರಿ. ಶರತ್: ನಿತ್ಯ ಬಾಯಲ್ಲಿ ಕೂತ್ಕೋ, ತಗೋ ಸ್ವಲ್ಪ ನೀರು ಕುಡಿ ಅಂತ ಕೊಡ್ತಾನೆ. ನಿತ್ಯ: ನಂಗೆ ಬೇಡ ಸರ್. ಶರತ್: ಸುಮ್ಮನೆ ಹಠ ಮಾಡ್ತಾಯಿದ್ರೆ ಹೇಗೆ ನಿತ್ಯ, ಸ್ವಲ್ಪ ಕುಡಿ ಅಂದ. ನಿತ್ಯ ನೀರು ಕುಡಿತಾಳೆ. ಸರ್, ರಂಗಜ್ಜ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಅನ್ನೋ ನೋವು ಎಷ್ಟಿದೆಯೋ, ನನ್ನ ತಂಗಿ ಬದುಕಿದ್ದಾಳೆ ಅನ್ನೋದನ್ನು ಕೇಳಿ ಅಷ್ಟೇ ಖುಷಿನೂ ಆಗ್ತಾ ಇದೆ. ಆದರೆ ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾರ ಜೊತೆ ಇದ್ದಾಳೆ, ರಂಗಜ್ಜ ಯಾಕೆ ಅವಳ ಪ್ರಾಣಕ್ಕೆ ಅಪಾಯ ಇದೆ ಅಂದರು, ಏನೂ ಅರ್ಥ ಆಗ್ತಿಲ್ಲ ಸರ್. ಶರತ್: ನಿತ್ಯ, ಮೊದಲು ನೀನು ಕಾಮಾಗಿರು. ಇಷ್ಟು ವರ್ಷ ನಿನಗೆ ಯಾರೂ ಇಲ್ಲ ಅಂತಲೇ ಬದುಕಿಬಿಟ್ಟೆ, ಆದರೆ ಈಗ ನಿನ್ನ ತಂಗಿ ಬದುಕಿದ್ದಾಳೆ ಅಂತ ಗೊತ್ತಾಗಿದೆ ಅಲ್ವಾ,
ನೋಡು, ಎಲ್ಲದಕ್ಕೂ ಒಂದೊಂದು ಟೈಮ್ ಅಂತ ಇರುತ್ತೆ. ಖಂಡಿತ ನಿನ್ನ ತಂಗಿ ನಿನಗೆ ಸಿಕ್ಕೇ ಸಿಗ್ತಾಳೆ, ಯೋಚನೆ ಮಾಡಬೇಡ. ನಿನ್ನ ಜೊತೆ ನಾನಿದ್ದೀನಿ, ಇಬ್ಬರು ಸೇರಿ ನಿನ್ನ ತಂಗಿನ ಹುಡ್ಕೋಣ, ಸರಿನಾ? ಮೊದಲು ನೀನು ಮೊದಲಿನ ಹಾಗೆ ಇರಬೇಕು ಅಷ್ಟೇ ನನಗೆ ಬೇಕಾಗಿರೋದು. ನಿತ್ಯ: ಹೌದು ಸರ್, ರಂಗಜ್ಜ ಹೇಳ್ದಾಗೆ ನನ್ನ ತಂಗಿಗೆ ಏನೂ ಅಪಾಯ ಆಗಬಾರ್ದು. ಅಲ್ಲಿ ಏನು ನಡೀತು, ನನ್ನ ತಂಗಿ ಹೇಗೆ ಬದುಕಿದ್ಲು ಅನ್ನೋ ಸತ್ಯ ತಿಳಿಬೇಕು ಅಂದರೆ ನಾವು ಶುಂಠಿಕೊಪ್ಪಗೆ ಹೋಗಲೇಬೇಕು ಸರ್. ಪ್ಲೀಸ್ ಸರ್, ಅಲ್ಲಿ ಹೋದರೆ ಸತ್ಯ ಗೊತ್ತಾಗ್ಬೋದು ಅನಿಸುತ್ತೆ. ಶರತ್ ನಿತ್ಯ ಕೈ ಹಿಡಿದು: ಆಯಿತು ನಿತ್ಯ, ನೀನು ಹೇಳ್ದ ಹಾಗೆ ಶುಂಠಿಕೊಪ್ಪಗೆ ಹೋಗೋಣ, ಖುಷಿನಾ? ನಿತ್ಯ: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶರತ್: ಏನಂದೆ? ನಿತ್ಯ ಅವನನ್ನು ನೋಡಿ: ಅಯ್ಯೋ, ಥ್ಯಾಂಕ್ ಯು ಹೇಳಬಾರ್ದಿತ್ತು ಅಲ್ವಾ, ಸಾರಿ ಸರ್. ಶರತ್: ಏನಂದೆ ಮತ್ತೆ? ಸೀರಿಯಸ್ ಆಗಿ ಆದವನಂತೆ ಕೇಳ್ದ. ಮತ್ತೆ ಒಳಗೊಳಗೆ ನಗ್ತಾ ಓರೆ ಕಣ್ಣಿಂದ ಅವಳನ್ನು ನೋಡ್ತಾನೆ. ನಿತ್ಯ: ಅಯ್ಯೋ ಹೋಗಲಿ ಬಿಡಿ ಸರ್, ಸಾರಿ ಥ್ಯಾಂಕ್ ಯು ಎರಡೂ ಹೇಳಲ್ಲ, ಬಾಯಿ ತಪ್ಪಿ ಬಂತು ಅಂತ ಅವನನ್ನೇ ನೋಡ್ತಾಳೆ. ಶರತ್ ಶಾಕ್ ಆಗಿಬಿಟ್ಟ ಅಂತ ನಗ್ತಾನೆ. ಅಷ್ಟರಲ್ಲಿ ವರ್ಷ ಊಟ ತೊಗೊಂಡು ಬಂದು: ನಿತ್ಯ ಅಕ್ಕ ತಗೊಳ್ಳಿ, ಸ್ವಲ್ಪ ಊಟ ಮಾಡಿ. ನಿತ್ಯ: ನನಗೇನು ಬೇಡ ವರ್ಷ. ಶರತ್: ವರ್ಷ ಇಲ್ಲಿ ನೋಡು, ನೀನು ಊಟ ಮಾಡ್ದಾ? ವರ್ಷ: ಇನ್ನೂ ಇಲ್ಲ ಅಣ್ಣ ಅಂದ್ಲು. ಶರತ್: ಸರಿ ಹೋಗು, ನೀನು ಊಟ ಮಾಡು, ನಾನು ನೋಡ್ಕೋತೀನಿ ಅಂದ. ವರ್ಷ ಅಲ್ಲಿಂದ ಹೋದ್ಲು. ಶರತ್: ನಿತ್ಯ ತಗೋ, ಊಟ ಮಾಡಿ ಸ್ವಲ್ಪ ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂದ. ನಿತ್ಯ: ಸರ್, ನನಗೇನೂ ಸೇರಲ್ಲ ಸರ್. ಶರತ್ ಕೈ ತುತ್ತು ತಗೊಂಡು ಅವಳ ಬಾಯಿಗೆ ಹಿಡ್ದು: ಈಗಲೂ ಬೇಡವಾ ನಿತ್ಯ ಅಂದ. ನಿತ್ಯ ಅವನನ್ನೇ ನೋಡ್ತಾ ಆ ಕೈ ತುತ್ತು ತಿಂತಾಳೆ. ಶರತ್ ಖುಷಿಯಿಂದ ತಿನ್ನಿಸ್ತಾ: ಗುಡ್ ಗರ್ಲ್, ನೀನು ಕೈ ತುತ್ತಿಗೆ ಎಷ್ಟು ಬೆಲೆ ಕೊಡ್ತೀಯ ನಿತ್ಯ, ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಅಂತ ಹೇಳ್ದ. ನಿತ್ಯ ಸ್ಮೈಲ್ ಮಾಡ್ತಾ ಅವನು ಕೊಟ್ಟ ಕೈ ತುತ್ತೆಲ್ಲ ಊಟ ಮಾಡಿದ್ಲು. ಶರತ್ ನೋಡ್ದ, ಅಷ್ಟು ಹಸ್ವಿದ್ರು ಊಟ ಬೇಡ ಅಂತಾಳೆ, ರಾಕ್ಷಸಿ ಅಂತ ಬೈದ. ನಿತ್ಯ ಮನಸ್ಸಲ್ಲಿ: ನೀವು ಊಟ ಮಾಡಿಸ್ತೀರಾ ಅಂದರೆ ಇಡೀ ಜನ್ಮ ಬೇಕಾದರೂ ಉಪವಾಸ ಇರ್ತೀನಿ ಸರ್ ಅಂದ್ಕೊಂಡು: ಯಾಕೆ ಸರ್ ನಾನು ಆವಾಗವಾಗ ರಾಕ್ಷಸಿ ರಾಕ್ಷಸಿ ಅಂತ ಇರ್ತೀರಾ, ನಾನು ಅಷ್ಟೊಂದು ಕೆಟ್ಟವಳ? ಶರತ್: ರಾಕ್ಷಸಿ ಅಂದರೆ ಪ್ರೀತಿ ಜಾಸ್ತಿ ಆದಾಗ ಹಾಗೆ ಕರೆಯೋದು, ಕೆಟ್ಟವಳು ಅಂತ ಅಲ್ಲ ಅಂದ. ನಿತ್ಯ ಅವನನ್ನೇ ನೋಡಿ: ಏನಂದ್ರಿ, ಪ್ರೀತಿನಾ? ಶರತ್: ಹಾಂ ಹೇ ರಾಕ್ಷಸಿ, ನೀನು ಯಾವಾಗಲೂ ಜಗಳ ಆಡ್ತೀಯ ಅಲ್ವಾ, ಅದಕ್ಕೆ ಹಾಗಂತೀನಿ ಅಂದಿದ್ದು. ಸರಿ ಸರಿ, ನೀನು ಮಲ್ಕೋ, ಗುಡ್ ನೈಟ್ ಅಂತ ಗಲಿಬಿಲಿಯಲ್ಲಿ ಪ್ಲೇಟ್ ತೊಗೊಂಡು ತೊದಲ್ತಾ ಅಲ್ಲಿಂದ ಹೊರಟು ಹೋದ. ನಿತ್ಯ ಅವನನ್ನು ನೋಡಿ ನಗ್ತಾ: ಅಯ್ಯೋ ನನ್ನ ಮುದ್ದು ಕಲಾವಿದ, ಹೆದರ್ಕೊಂಡ್ರು ಅನಿಸುತ್ತೆ ಅಂತ ನಗ್ತಾಳೆ. ಶರತ್ ಡೋರಿಂದ ಹೊರಗೆ ಹೋಗಿದ್ದು ಮತ್ತೆ 2 ಹೆಜ್ಜೆ ಹಿಂದೆ ಇಟ್ಟು ಹೊರಗಿನಿಂದಲೇ ನಿತ್ಯನ ನೋಡಿ ತಾನು ನಗ್ತಾ: ಅಪ್ಪ, ಈ ರಾಕ್ಷಸಿ ಈಗಲಾದರೂ ಸಮಾಧಾನ ಆದ್ಲಲ್ಲ ಅಂತ ತಾನು ಹೇಳಿದ ನೆನಪಿಗೆ ಬಂತು. ಮತ್ತೆ ನಗ್ತಾ ತನ್ನ ತಲೆಗೆ ತಾನೇ ಕೊಡೋಕೊಂಡು ಅಲ್ಲಿಂದ ಹೋಗ್ತಾನೆ. ಆಫ್ಟರ್ ನೆಕ್ಸ್ಟ್ ಡೇ, ವರ್ಷ ಮತ್ತು ಹರ್ಷ ಇಬ್ಬರು ಇಂಡೋರ್ ಗೇಮ್ ಚೆಸ್ ಆಡ್ತಾ ಕೂತಿದ್ರು. ಅಲ್ಲಿಗೆ ಶರತ್ ಬರ್ತಾನೆ. ಏನರೋ ಬೆಳಗ್ಗೆನೇ ಚೆಸ್ ಆಡ್ತಾ ಇದ್ದೀರಾ? ಹರ್ಷ: ಹಾಗೆ ಸುಮ್ಮನೆ ಬನ್ನಿ ಬ್ರೋ, ಒಂದು ಆಟ ಆಡೋಣ. ಶರತ್ ಬಂದು ಕೂತ್ಕೊಂಡ. ನಿತ್ಯ ಕೂಡ ಆ ಕಡೆಯಿಂದ ಬರ್ತಾಳೆ. ಅವಳು ನೋಡಿ ವರ್ಷ: ನಿತ್ಯಕ್ಕ ಬನ್ನಿ ಚೆಸ್ ಆಡೋಣ. ನಿತ್ಯ: ಅಯ್ಯೋ ನಾನಾ, ಪರವಾಗಿಲ್ಲ ವರ್ಷ, ನೀವು ಹಾಡಿ, ನಾನು ನೋಡ್ತೀನಿ ಅಂತ ನಿಂತಿದ್ಲು. ಆ ಕಡೆಯಿಂದ ಲಾವಣ್ಯ: ಹಾಯ್ ಗಾಯ್ಸ್, ನಾನು ಬರ್ತೀನಿ. ಎಂಗೇಜ್ಮೆಂಟ್ ಆದಾಗಿಂದ ಅವಳ ಮುಖಾಮುಖಿ ಮಾಡದ ನಿತ್ಯ ಅವಳನ್ನು ನೋಡಿ ರಾಹುಲ್ ಹೇಳಿದ್ನೆಲ್ಲ ನೆನಪಿಗೆ ಬಂದು ಅವಳನ್ನು ಕೆಂಗಣ್ಣಿನಿಂದ ನೋಡ್ತಾಳೆ. ಮನಸ್ಸಲ್ಲಿ: ನಿತ್ಯ ಇವಳನ್ನ ಹೇಗೆ ನೆಗ್ಲೆಕ್ಟ್ ಮಾಡಿದೆ, ರಾಹುಲ್ ಅಣ್ಣನ ಜೀವನ ಬಲಿ ತೊಗೊಂಡು ಇವಳು ನನ್ನ ಹೆಸರಿನಲ್ಲಿ ನನ್ನ ಶರತ್ ಸರ್ನ ಬಾಳಲ್ಲಿ ಆಟ ಆಡ್ತಾ ಇದ್ದಾಳೆ, ಇವಳನ್ನು ಇನ್ನೂ ಸುಮ್ಮನೆ ಬಿಟ್ಟಿದ್ಯಾ ನಿತ್ಯ ಅಂತ ತನಗೆ ತಾನೇ ಅಂದ್ಕೊಂಡು ಹರ್ಷ: ಈ ಗೇಮ್ ನಾನು ಆಡ್ತೀನಿ ಅಂತ ಕೋಪದಲ್ಲಿ ಕೂತ್ಕೊಂಡ್ಳು. ಶರತ್: ನನ್ನ ಜೊತೆ ಆಡಿದ್ರೆ ನೀನು ಸೋಲ್ತೀಯ ನಿತ್ಯ? ನಿತ್ಯ: ಸೋಲ್ತೀನೋ ಬಿಡ್ತೀನೋ ಲಾವಣ್ಯ ಕಡೆ ನೋಡಿಕೊಂಡು, ಆದರೆ ಆ ಕಾಡಕ್ಕೆ ಇಳಿಲೇಬೇಕಲ್ಲ ಸರ್ ಅಂತ ಹೇಳಿದ್ಲು. ಲಾವಣ್ಯ: ಓಕೆ ಶರತ್, ಈ ಗೇಮ್ನ ನಾನು ಆಡ್ತೀನಿ ನಿತ್ಯ ಜೊತೆ. ಶರತ್ ಓಕೆ ಅಂದ. ಇಬ್ಬರು ಎದುರು ಬದರಾಗಿ ಕೂತ್ಕೊಂಡ್ರು. ಒಬ್ರನ್ನೊಬ್ರು ಕಣ್ಣು ಕೆಂಪು ಮಾಡಿಕೊಂಡು ಗುರಾಯಿಸ್ತಾರೆ. ಹರ್ಷ ನಿತ್ಯನ ಕೋಪದಲ್ಲಿ ನೋಡಿ: ಸಿಸ್ಟರ್ ಇನ್ ಲಾ, ಅವಳನ್ನು ನೋಡ್ತಾ ಇರೋ ರೀತಿ ನೋಡಿದ್ರೆ ಅವಳಿಗೆ ಬ್ಯಾಡ್ ಟೈಮ್ ಶುರುವಾಗಿದೆ ಅಂತ ಅರ್ಥ ಅಂದ್ಕೊಂಡು ನಗ್ತಾ ಮೊಬೈಲ್ನ ಮೈಕ್ ಹಿಡ್ಕೊಂಡು: ಓಕೆ ಗಾಯ್ಸ್, ಈಗ ಅಖಾಡಕ್ಕೆ ಇಳಿತಾ ಇರೋದು ಲಾವಣ್ಯ ಆ್ಯಂಡ್ ನಿತ್ಯ. ಈ ಮಾರಾಮಾರಿಯಲ್ಲಿ ಗೆಲ್ಲೋದು ಯಾರು ಅಂತ ಕಾದು ನೋಡಬೇಕಿದೆ. ಸೊ ಪ್ಲೀಸ್ ಚಿಯರ್ ಅಪ್ ದ್ಯಾಮ್.
ನಾನಂತೂ ಸಿಸ್ಟರ್ ಇಲ್ಲ ಸಾರಿ ನಿತ್ಯ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ವರ್ಷ ನೀನು ಯಾರಿಗೆ ಸಪೋರ್ಟ್ ಮಾಡ್ತೀಯಾ ಅಂತ ಅವಳಿಗೆ ಮೈಕ್ ಹಿಡ್ದ. ವರ್ಷ ನಾನು ಕೂಡ ನಿತ್ಯ ಅಕ್ಕಂಗೆ ಸಪೋರ್ಟ್ ಮಾಡೋದಪ್ಪ ಅಂತ ಹೇಳಿದ್ಲು. ಹರ್ಷ ವಾವ್ ಸೂಪರ್ ವರ್ಷ, ಅವ್ರ ಸಪೋರ್ಟ್ ನಿತ್ಯ ಅವರಿಗೆ ಸಿಕ್ಕಿದೆ, ಬರಲಿ ಚಪ್ಪಾಳೆ. ಹಾಗೆ ಬ್ರೋ ನೀನು ಯಾರಿಗೆ ಸಪೋರ್ಟ್ ಮಾಡ್ತೀಯಾ ಅಂತ ಕೇಳ್ದ. ನೀವೆಲ್ಲ ನಿತ್ಯಕ್ಕೆ ಸಪೋರ್ಟ್ ಮಾಡಿದ್ರಿ, ನಾನು ನನ್ನ ಪಾರಿಜಾತಕ್ಕೆ ಸಪೋರ್ಟ್ ಮಾಡೋದು. ಯಾರು? ನಾನಂತೂ ಯಾವಾಗಲೂ ನನ್ನ ಪಾರಿಜಾತಕ್ಕೆ ಸಪೋರ್ಟ್ ಮಾಡ್ತೀನಪ್ಪ ಅಂತ ಹೇಳ್ದ ಶರತ್. ನಿತ್ಯ ಅವನನ್ನು ನೋಡಿ ಲಾವಣ್ಯ ಕಡೆ ನೋಡಿ ಕಣ್ಣು ಹೊಡಿತಾಳೆ. ಲಾವಣ್ಯನೇ ನೋಡಿಕೊಂಡು ನಿಮ್ಮ ಸಪೋರ್ಟ್ ಯಾವಾಗಲೂ ಪಾರಿಜಾತಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್ ಅಂತ ಹೇಳಿದ್ಲು. ಲಾವಣ್ಯ ಅವಳನ್ನು ನೋಡಿ ಉರ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ಲು. ನಿತ್ಯ ಅವಳನ್ನೇ ನೋಡಿ ಮೊದಲನೇ ಕಾಯಿ ನೀನೇ ನಡೆಸು ಅಂದ್ಲು. ಮತ್ತೆ ಗೇಮ್ ಸ್ಟಾರ್ಟ್ ಮಾಡ್ತಾರೆ. ಹರ್ಷ ನಿತ್ಯ ಅವರೇ ನೀವು ಸೋಲ್ಬಾರ್ದು, ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ, ಕಮಾನ್ ಕಮಾನ್. ಇಬ್ಬರು ನೀನಾ ನಾನಾ ಅಂತ ಆಡ್ತಾಯಿದ್ರು. ಲಾವಣ್ಯ ಒಂದು ಕೈನ ನಡೆಸಿ ಯು ಆರ್ ಲಾಕ್, ಈಗ ರಾಜ ನನ್ನ ಕೈಲಿದ್ದಾನೆ ಅಂತ ನಗ್ತಾಳೆ. ನಿತ್ಯ ಸೈಲೆಂಟಾಗಿ ಅವಳನ್ನೇ ನೋಡಿ ಮತ್ತೆ ಶರತ್ನ ನೋಡ್ತಾಳೆ. ಶರತ್ ತೋರ್ಕೆಗೆ ಲಾವಣ್ಯ ಪರ ಅಂದು ನಿತ್ಯ ಸೋಲ್ತಾ ಇದ್ದಾಳೆ ಅನ್ನುವಾಗ ಟೆನ್ಷನಲ್ಲಿ ಕೂತಿದ್ದ. ಹರ್ಷ ಮತ್ತು ವರ್ಷ ಕೂಡ ನಿತ್ಯನ ಮತ್ತೆ ಚೆಸ್ ಬೋರ್ಡ್ನ ನೋಡ್ತಾ ನಿಂತಿದ್ರು. ನಿತ್ಯ ತನ್ನ ಕಾಯಿನ ಮೂವ್ ಮಾಡಿ ರಾಣಿ ಇಲ್ಲಿರುವಾಗ ನಿನ್ನ ಸೈನ್ಯ ದೂರ ಸರಿಯಲೇಬೇಕು, ರಾಜ ನನ್ನವನಾಗಬೇಕು, ಚಕ್ ಮೇನ್ ಅಂತ ವಿನ್ ಮಾಡ್ತಾ ನಗ್ತಾಳೆ. ಶರತ್ ಅವಳನ್ನು ನೋಡಿ ನಗ್ತಾನೆ. ಮನಸ್ಸಲ್ಲಿ ಈ ರಾಕ್ಷಸಿ ಸಾಮಾನ್ಯದವಳು ಅಂತ ಹೋಗಿದ್ಯಾ ಲಾವಣ್ಯ ಅಂದ್ಕೊಂಡ. ಹರ್ಷ ಓ ಕಂಗ್ರ್ಯಾಚುಲೇಷನ್ಸ್. ಹರ್ಷ ಮೈಕ್ ಹಿಡಿದು ಕೊನೆಗೂ ನಿತ್ಯ ಅವ್ರ ಆಟದಲ್ಲಿ ಜಯಶಾಲಿಯಾಗಿದ್ದಾರೆ, ಅವ್ರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ ಅಂತ ಚಪ್ಪಾಳೆ ಹೊಡಿತಾರೆ. ಶರತ್ ಮನಸ್ಸಲ್ಲಿ ಖುಷಿ ಇದ್ದರು, ಏನು ಲಾವಣ್ಯ ನಾನು ನಿನ್ನ ಪರ ವಹಿಸಿದ್ದಕ್ಕೆ ಸೋತ್ಬಿಟ್ಟಲ್ಲ ನೋಡು, ಇವಾಗ ಅವರೆಲ್ಲ ನಮ್ಮನ್ನು ಆಡ್ಕೊಂಡು ನಗ್ತಾರೆ ಅಂದ. ನಿತ್ಯ ಅದನ್ನು ನೋಡಿ ಯಾಕಂದರೆ ನೀವು ಪಾರಿಜಾತ ಕಡೆ ಅಲ್ವಾ ಸರ್ ಅದಕ್ಕೆ ಅಂತಾಳೆ. ಏನೇ ಇದ್ದರೂ ಎಲ್ಲೇ ಇದ್ದರೂ ನಮ್ಮ ನಿತ್ಯಗೆ ಜಯ. ಶರತ್ಗೆ ಅದು ಅರ್ಥವಾಗಲಿಲ್ಲ. ನೋಡ್ದ ಲಾವಣ್ಯ ಇವಾಗಲೇ ಶುರು ಮಾಡಿದ್ರು ನಗೋಕೆ ಅಂದ್ಕೊಂಡು ಹೇಳ್ದ. ಲಾವಣ್ಯಗೆ ನಿತ್ಯ ಹೇಳಿದ್ದು ಅರ್ಥ ಆಗುತ್ತೆ. ಅವಳನ್ನೇ ಗುರಾಯಿಸಿ ಅಲ್ಲಿಂದ ಹೋಗ್ತಾಳೆ. ನಿತ್ಯ ಮನಸ್ಸಲ್ಲಿ ಬರೀ ಆಟದಲ್ಲಿ ಅಷ್ಟೇ ಅಲ್ಲ ಕಣೆ, ನಿಜ ಜೀವನದಲ್ಲೂ ರಾಜ ನನ್ನವನೇ, ನಿನಗೆ ನಿತ್ಯ ಇನ್ನೊಂದು ಮುಖ ತೋರಿಸ್ತೀನಿ ಅಂದ್ಕೊಂಡು ವರ್ಷ ಜೊತೆ ಐಫೈ ಮಾಡ್ತಾಳೆ. ಶರತ್ ಪರವಾಗಿಲ್ಲ ನಿತ್ಯ, ಲಾಸ್ಟ್ ಮೂಮೆಂಟ್ನಲ್ಲೂ ಟೆನ್ಷನ್ ತೊಗೊಳ್ದೆ ಕಾಯಿ ಮೂವ್ ಮಾಡಿದೆ, ನನಗೆಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ, ಓ ಗಾಡ್ ಅಂತ ನಿಟ್ಟುಸಿರು ಬಿಡ್ತಾನೆ. ನಿತ್ಯ ನೀವು ಟೆನ್ಷನ್ ಆಗಿರೋದನ್ನು ನೋಡಿದ್ಮೇಲೆ ಸರ್ ನನಗೆ ಆ ಕಾಯಿನ ಮೂವ್ ಮಾಡಬೇಕು ಅನಿಸಿದ್ದು, ಈ ಕ್ರೆಡಿಟ್ ನಿಮಗೆ ಸೇರಬೇಕು ಅಂದ್ಲು. ಶರತ್ ಅಂತೂ ನೀನು ಕಾಲೇಜ್ನಲ್ಲಿ ಹೇಳಿದ ಮಾತನ್ನು ಇನ್ನೂ ಪ್ರೂವ್ ಮಾಡ್ತಾನೇ ಇದೆಯಾ ಬಿಡು ಅಂತ ನಗ್ತಾನೆ. ನಿತ್ಯ ಕಾಲೇಜ್ನಲ್ಲಿ ಹೇಳಿದ್ನಾ, ಏನು ಸರ್ ಏನು ಹೇಳಿದ್ದೆ ಅಂದ್ಲು. ಶರತ್ ಏನಂದರೆ ಯಾರ ಮುಂದೆ ಬೇಕಾದರೂ ಸೋಲ್ತೀನಿ, ಆದರೆ ಲಾವಣ್ಯ ಮುಂದೆ ಮಾತ್ರ ಸೋಲಲ್ಲ ಅಂದಿದ್ದೆ, ನೆನಪಿದ್ಯಾ ಅಂದ. ನಿತ್ಯ ಅದನ್ನು ನೆನೆಸ್ಕೊಂಡು ಹಾಂ ಸರ್ ನೆನಪಿದೆ ಅಂತ ನಗ್ತಾಳೆ. ಮನಸ್ಸಲ್ಲಿ ಅವಳು ಕ್ಲಾಸ್ಮೇಟ್ ಆಗಿದಾಗಲೇ ಅವಳ ಮುಂದೆ ಸೋಲೋಕೆ ರೆಡಿ ಇರಲಿಲ್ಲ. ಈಗ ನಾನು ಕಲಾವಿದಿನ ತಂಟೆಗೆ ಬಂದರೆ ಮುಟ್ಟು ನೋಡ್ಕೊಳ್ಳೋ ಹಾಕಿ ಕೊಡದೆ ಬಿಡ್ತೀನಾ ಸರ್, ಕೊಟ್ಟೆ ಕೊಡ್ತೀನಿ ಅಂದ್ಕೊಂಡು ಸರಿ ಸರ್ ನಾನು ಆಮೇಲೆ ಸಿಗ್ತೀನಿ ಅಂತ ಹೋಗ್ತಾಳೆ.